ಅನ್ನೋದು ಸಾಮಾಜಿಕ ಬಂಡವಾಳವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಜಾತಿಯನ್ನು ಅರಿವಾಗಿದ್ದೆ ನಮ್ಮಂತವ್ರಿಗೆಲ್ಲ ಬಹಳ ಲೇಟ್ ಆಗಿ. ನಮ್ಮ ತಾಯಿ ತರದವ್ರು ಎಷ್ಟೊಂದು ಜನ ಫ್ರೀ ಲೇಬರ್ ಥ್ರೂ ಔಟ್ ಲೈಫ್. ನಾನು ಕನ್ನಡ ಕಲಿಸಿದವರು, ನನಗೆ ಗಣಿತ ಕಲಿಸಿದವರು, ನನಗೆ ವಿಜ್ಞಾನ ಕಲಿಸಿದವರು, ನನಗೆ ಸಿವಿಕ್ಸ್ ಕಲಿಸಿದವರು ಎಲ್ಲ ಮುಸ್ಲಿಮೇ. ನೀವು ಮುಸ್ಲಿಂ ಸ್ಕೂಲಲ್ಲಿ ಓದ್ತಾ ಇದ್ರಲ್ಲ, ನಿಮಗೆ ಮುಸ್ಲಿಂ ಧರ್ಮದವರಿಂದ ಏನಾದರೂ ಅವರ ಧರ್ಮದ ತತ್ವಗಳನ್ನ ಹೇರುವಂಥ ಅಥವಾ ಮುಸ್ಲಿಂ ಈಗ ಅವರು ಇಸ್ಲಾಂ ಗ್ರೇಟು ಅಥವಾ ಪೈಗಂಬರ್ ಗ್ರೇಟ್ ಅನ್ನುವಂಥದ್ದು ಆ ಥರದ್ದು ಏನಾದರೂ ಈಗ ಮದರಸೆಗಳಲ್ಲಿ ಹೇಳ್ಕೊಡ್ತಾರಲ್ಲ, ಆ ಥರದ್ದು ನಿಮ್ಮ ಮೇಲೆ ಏನಾದರೂ ಹೇರಿಕೆ ಆಗಿತ್ತಾ? ಉಲ್ಟಾ ಆಯ್ತು. ತಟ್ಟೆಗೆ ಹಾಕೊಟ್ರು ಮೊಟ್ಟೆಯನ್ನು ತಿಂತ ಏನು ಸಖತ್ತಾಗಿದೆ ಇದು ಅಂತ ಹೇಳಿದೆ. ಇಲ್ಲ, ಇದು ನೆನ್ನೆದು ತಂಗ್ಳದು ಮೊಟ್ಟೆ ಅನ್ನೋದು ಸಖತ್ ರುಚಿಯಾಗಿತ್ತು ನಮ್ಮದು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಮ್ಮ ಜೊತೆಗಿದ್ದಾರೆ ಕಿರಣ್ ಶ್ರೀನಿವಾಸ್ ಅವರು. ಇವರು ಈಗಾಗಲೇ ನಿಮಗೆ ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೀರಿಯಸ್ ಆಗಿ ಗಮನಿಸ್ತಾ ಇರ್ತೀರ ಅವ್ರಿಗೆಲ್ಲ ಗೊತ್ತಿರ್ತಾರೆ. ಇವರು ಮಾಡಿರುವಂಥ ಸಿನಿಮಾಗಳು ಹಾಗೆ ಸುಮ್ಮನೆ, ಚಿರು, ಪ್ರೀತಿಯಿಂದ ರಮೇಶ್ ಮತ್ತು ಪ್ರೇಮ ಚಂದ್ರಮ, 101 ಬಾಗಿಲು ಇವೆಲ್ಲ ಕನ್ನಡ ಸಿನಿಮಾಗಳಲ್ಲಿ ತುಂಬ ಪ್ರಮುಖವಾದ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಆದರೆ ಇತ್ತೀಚೆಗೆ ಇವರು ಕನ್ನಡ ಸಿನಿಮಾ ರಂಗದಲ್ಲಿ ಕಾಣಿಸ್ತಾ ಇಲ್ವಲ್ಲ ಒಂದು ಅನ್ನೋ ಕೊರಗು ನಮಗೆಲ್ಲ ಇದ್ದಿರ್ಬೋದು. ಆದರೆ ಇವರು ಮುಖ್ಯವಾಗಿ ಹಿಂದಿ ವೆಬ್ ಸೀರೀಸ್ ಮತ್ತು ಹಿಂದಿ ಸಿನಿಮಾಗಳಲ್ಲಿ ಈಗ ಸದ್ಯಕ್ಕೆ 2025ರಲ್ಲೂ ಕೂಡ ಇವರ ಹಿಂದಿ ವೆಬ್ ಸೀರೀಸ್ ರಿಲೀಸ್ ಆಗಿದೆ. ಒಂದು ಜೂನಿಯರ್, ದುರಂಗ ಮತ್ತು ಸಾಲ್ಟ್ ಸಿಟಿ, ಮಂಡಲ್ ಈ ಥರದ ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿ ಅವರು ತೊಡಗಿಸ್ಕೊಂಡಿರುವಂಥದ್ದು. ಮುಖ್ಯವಾಗಿ ಅವರ ಸಿನಿಮಾ ಜರ್ನಿಯನ್ನು ನಾವು ಇನ್ನೊಂದು ದಿನ ಸ್ಟಡಿ ಮಾಡೋಣ. ಈಗ ನಮ್ಮ ದೇಶದಲ್ಲಿ ತುಂಬ ಹಿಂದಿನಿಂದಲೂ ಬಂದಿರುವಂತಹ ಒಂದು ಜಾತಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಧರ್ಮ ಆಗಿರ್ಬೋದು, ಅಥವಾ ನಾಸ್ತಿಕ ಚಿಂತನೆ ಅನ್ನುವಂಥದ್ದು ಈಗ ಇದು ಯಾವಾಗಿಂದ ಶುರುವಾಯಿತು, ಈಗಲೂ ಇದೆಯಾ, ಇದು ಈ ಥರದ ಒಂದು ಪ್ರಮುಖ ಮೂಲ ಪ್ರಶ್ನೆಗಳು, ಮನುಷ್ಯ ಸ್ವಭಾವದ, ಮನುಷ್ಯ ಏನು ತಾತ್ವಿಕವಾಗಿ ವಿಚಾರಿಸ್ತಾನಲ್ಲ, ಚಿಂತನೆಗಳು ಮಾಡ್ತಾನಲ್ಲ, ಈ ಮೂಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಅಂದರೆ ಅವರು ಮೂಲತಃ ಕಿರಣ್ ಅವರು ಬೆಂಗಳೂರು ಮೂಲದವರು. ಒಬ್ಬ ಬೆಂಗಳೂರಿನಂತಹ ಮೆಟ್ರೋ ಸಿಟಿಯ ಒಬ್ಬ ಹುಡುಗ ಇವುಗಳನ್ನೆಲ್ಲ ಹೇಗೆ ನೋಡ್ತಾನೆ, ಜಾತಿಯನ್ನು ಹೇಗೆ ಗ್ರಹಿಸ್ತಾನೆ, ಅಥವಾ ಧರ್ಮವನ್ನು ಹೇಗೆ ನೋಡ್ತಾನೆ, ಅಥವಾ RSS ಅನ್ನು ಹೇಗೆ ನೋಡ್ತಾನೆ, ಈ ಎಲ್ಲ ಕುತೂಹಲ ನಮ್ಗೆ ಇದ್ದೇ ಇರುತ್ತೆ. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಲಿ ಇದ್ದವರು. ಈ ಎಲ್ಲದ್ರ ಬಗ್ಗೆ ಅವ್ರ ಜೊತೆ ಮುಖಾಮುಖಿ ಆಗ್ತಾ ಹೋಗೋಣ. ಪ್ರಿಯ ವೀಕ್ಷಕರು, ಇದೇನಾಗುತ್ತೆ ಅಂದರೆ ಸುಮಾರು ನಾವು ಇವತ್ತಿನ ಹರಟೆಯಲ್ಲಿ ಒಂದು 2 ಗಂಟೆವರೆಗೆ ಆಗ್ಬೋದು. ಹಾಗಾಗಿ ಎಲ್ಲ ಎಪಿಸೋಡ್ಗಳನ್ನ ದಯವಿಟ್ಟು ನೋಡಬೇಕು. ನಿಮ್ದು ಏನಾರ ಪ್ರಶ್ನೆ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು. ಸರ್, ನಾವು ನೇರವಾಗಿ ವಿಚಾರಕ್ಕೆ ಹೋಗೋಣ. ಬನ್ನಿ ಸರ್. ಸರ್, ನಿಮ್ಮದು ಹಿನ್ನೆಲೆ ಹೇಗೆ, ಒಂದು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಬಾಲ್ಯದಿಂದ ಅಥವಾ ಸಂಕ್ಷಿಪ್ತವಾಗಿ. ಹೆಂಗೆ ಮಾಡ್ಕೊಳ್ಳೋದು? ಒಳ್ಳೆ ಕ್ವಶನ್ನೇ ಅದು ಸರ್. ನಾನೊಂದು, ನೀವು ಹೇಳ್ದಂಗೆ ಬೆಂಗಳೂರು ನಗರ ಮೆಟ್ರೋಪಾಲಿಟನ್ ಸಿಟಿ ಈಗೇನಾಗಿದೆ, ಆಗ್ಲೇ ಒಂದು ಬೆಂಗಳೂರಿಗೆ ಒಂದು ಸೊಗಡಿತ್ತು, ಒಂದು ಏನಂತೀರಾ, ನಿಮಗೆ ಗೊತ್ತು, ನೀವು ಬಾಗಲಕೋಟೆನಾ? ಹೌದು. ಸೊ ನಿಮಗೆ ಬೆಂಗಳೂರು ಬಗ್ಗೆ ಯಾವ ತರ ಇತ್ತು ಬಾಲ್ಯದ ದಿವಸದಲ್ಲಿ ಗೊತ್ತಿರತ್ತೆ. ನಾವು ಅಲ್ಲೇ ಹುಟ್ಟಿ ಬೆಳೆದವರು. ಅದೊಂದು ಸೌಲಭ್ಯತೆ ಅಥವಾ ಪ್ರಿವಿಲೇಜ್ ಅಂತ ಏನ್ ಕರಿತೀರೋ, ಅದರಲ್ಲೂ ನೋಡಿ ಬಸವನಗುಡಿ ಅಂತ ಒಂದು ಏರಿಯಾದಲ್ಲಿ, ಬೆಂಗಳೂರಿನ ಹಾರ್ಟ್ ಆಫ್ ಸಿಟಿ, ಆರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಬೆಳೆದವನು, ಅಲ್ಲಿ ಶಾಲೆಗಳಿಗೆ ಹೋದವನು, ಅಲ್ಲಿ ಎಜುಕೇಶನ್ ನೋಡಿದವನು, ಅಲ್ಲಿಯ ಓಪನ್ ರೋಡ್ಸು, ಪಾರ್ಕ್ಸು, ಅಂದ್ರೆ ಇದು ನನ್ನ ಒಂದು ಹಿನ್ನೆಲೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನನ್ನ ಒಂದು ಪರ್ಸನಲ್ ಬ್ಯಾಕ್ಗ್ರೌಂಡ್ ಅನ್ನೋದು ನೋಡೋದಾಯ್ತಂದ್ರೆ, ನಾನೊಂದು ಪ್ರಿವಿಲೇಜ್ ಕ್ಲಾಸಿಗೆ ಬಿಲಾಂಗ್ ಆಗುವಂಥವನು. ಅಂದರೆ ನಾನು ಐ ಥಿಂಕ್ ಒಬ್ಬ ಪುರುಷನಾಗಿ ನಾನು ಐಡೆಂಟಿಫೈ ಮಾಡ್ಕೊಳ್ದು ಇದ್ರು, ನಾನು ಅದರಲ್ಲಿ ನಮ್ಮದೇ ಒಪ್ಪದೋ ಇದ್ರು, ಒಬ್ಬ ಮೇಲ್ಜಾತಿ ವರ್ಗದವನಾಗಿ ನಾನು ಪುರುಷ ಮೇಲ್ಜಾತಿ ವರ್ಗ, ಅದರಲ್ಲೇನೆ ಐ ಥಿಂಕ್ ಹೈಯೆಸ್ಟ್ ಪ್ರಿವಿಲೇಜ್ ಬಂದ್ಬಿಡುತ್ತೆ. ಸೊ ಯಾವುದು ಕಷ್ಟ ನೋಡ್ಬೇಡ. ಜಾತಿ ಅನ್ನೋದು ಸಾಮಾಜಿಕ ಬಂಡವಾಳವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಜಾತಿಯನ್ನು ಅರಿವಾಗಿದ್ದೆ ನಮ್ಮಂತವ್ರಿಗೆಲ್ಲ ಬಹಳ ಲೇಟ್ ಆಗಿ. ನಮ್ಮ ಒಂದು ಕೂಪಮಂಡುಕ ಕಥೆ ಇರುತ್ತಲ್ಲ, ಕಪ್ಪೆ ಒಂದು ಬಾವಿಲಿದೆ, ಅದು ಬಾವಿನ ಪ್ರಪಂಚ ಅನ್ಕೊಳ್ಳೋದು ಆ ಥರದ ಒಂದು ಹಿನ್ನೆಲೆಯಿಂದ ಬಂದಿರೋನು. ಯಾಕೆಂದ್ರೆ ಏನಾಗುತ್ತೆ, ನಾವು ಒಂದು ಇಕೋಸಿಸ್ಟಮ್ ಅಂತ ಏನೊಂದು ಸಮಾಜದಲ್ಲಿ ಬೆಳಿತೀವಿ, ಆ ಸಮಾಜದಲ್ಲಿ ನಮ್ಮ ಫ್ರೆಂಡ್ಸ್ ಯಾರು, ನಮ್ಮ ಮನೇಲಿ ಯಾವ ಥರ ಮಾತಾಡ್ತೀವಿ, ಅದು ತುಂಬ ಇನ್ಫ್ಲೂಯೆನ್ಸ್ ಆಗುತ್ತಲ್ವಾ. ಸೊ ನಮ್ಮ ಒಂದು ಇದರಲ್ಲಿ ನಾರ್ಮಲ್ ಅಂದರೆ ಏನು, ನಾನು ಯಾವುದೇ ಥರದ ಒಂದು ತೀವ್ರತೆ, ಅಂದರೆ ನಾನು ಒಬ್ಬ ಬ್ರಾಹ್ಮಣರ ಫ್ಯಾಮಿಲಿಯಲ್ಲೇ ಹುಟ್ಟಿ ಬೆಳೆದಿದ್ರು, ನಮಗೆ ಯಾವತ್ತೂ ಕಡ್ಡಾಯವಾಗಿ ಇದನ್ನು ಮಾಡಬೇಕು, ಹೀಗೆ ಇರಬೇಕು, ಬೇರೆಯವ್ರನ್ನ ನಾವು ಈ ಥರ, ಇದು ಒಂದು ಸಲನೂ ಅದು ಶಬ್ದ ಕೇಳ್ದವನಲ್ಲ. ಬಹಳ ಲಿಬರಲ್ಲು, ಬಹಳ ಓಪನ್ನು, ಎಜುಕೇಷನ್ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು, ಪ್ರಪಂಚ ತಿಳ್ಕೊಳ್ಳಿ,
ಬರೀ ಇಷ್ಟೇ ಅಲ್ಲ, ಬುಕ್ಸ್ ಓದೋದಕ್ಕೆ ಎನ್ಕರೇಜ್ ಮಾಡೋದು, ಸಣ್ಣ ವಯಸ್ಸಿಂದಾನೆ ನ್ಯೂಸ್ ಪೇಪರ್ ಓದು, ಬುಕ್ಸ್ ಓದು, ಇದು ಈ ತರದ ಒಂದು ಪ್ರಿವಿಲೇಜ್ ಅಲ್ಲಿ ಬೆಳೆದವನು. ಎಕನಾಮಿಕಲ್ ಪ್ರಿವಿಲೇಜ್ ಅನ್ನೋದೇನಿರಲಿಲ್ಲ, ಬಟ್ ಈ ತರ ಪ್ರಿವಿಲೇಜ್ ಅಂದ್ರೆ ಅಪ್ಪ ಒಂದು ಒಳ್ಳೆ ಡೀಸೆಂಟ್ ಕೆಲಸದಲ್ಲಿದ್ದಾರೆ, ಬಾಡಿಗೆ ಮನೆ ಪರಿಸ್ಥಿತಿ ಇರಲಿಲ್ಲ, ಪಿತ್ರಾರ್ಚಿತ ಇದರಲ್ಲಿ ಒಂದು ಸ್ವಂತ ಮನೆ ಇದೆ, ಬಸವನಗುಡಿ ಇಲ್ಲದು, ಚಿಕ್ಕದಿದ್ರೂ ಇದೆ ಅಲ್ವಾ ಒಂದು ಆಶ್ರಯ ಅನ್ನೋದಕ್ಕೆ, ಪಕ್ಕಾ ಮನೆ ಅದರಲ್ಲೂ. ಅದ್ರ ಜೊತೆಗೆ ಮನೇಲಿ ತಾಯಿ ನೋಡ್ಕೊಳ್ಳೋದಕ್ಕಿದ್ರು, ಅವ್ರಿಗೆ ಯಾವುದೇ ತರದ ಪಾಪ ಏನಂತೀರ ಶ್ರಮ ಆಗ್ಲಿ ಅಥವಾ ಯಾವುದೇ ತರದ ಒಂದು ಕಷ್ಟ ಆಗ್ತಾ ಇರಲಿಲ್ಲ. ಅವ್ರ ಕೆಲಸ ಇದ್ದಿದ್ದು ಪಾಪ ಏನು ಅಂದ್ರೆ ನಮ್ಮನ್ನ ನೋಡ್ಕೊಳ್ಳೋದು, ತಂದೆಯವ್ರನ್ನ ಮನೆಯವ್ರನ್ನ ನೋಡ್ಕೊಳ್ಳೋದು. ಒಂದು ಈಗಿನ ಟೈಮಲ್ಲಿ ಪ್ರಾಬಬ್ಲಿ ಏನಂತೀರ ಹೌಸ್ ವೈಫ್ ಅಂತ ಏನ್ ಕರೀತಾರೆ, ಅದ್ರಲ್ಲೂ ನಂಗೆ ಪ್ರಾಬ್ಲಮ್ ಇದೆ ಆ ಟರ್ಮ್ ನ ಯೂಸ್ ಮಾಡೋದಕ್ಕೆ. ಬಿಕಾಸ್ ಅವರೆಲ್ಲ ಪಾಪ ಫ್ರೀ ಲೇಬರ್ ಮಾಡಿಲ್ದಿದ್ರೆ ನಾವ್ ಯಾರು ಅಂದ್ರೆ ನಮ್ಮ ತಾಯಿ ತರದವ್ರು ಎಷ್ಟೊಂದ್ ಜನ ಫ್ರೀ ಲೇಬರ್ ಥ್ರೂ ಔಟ್ ಲೈಫ್. ಅಂದ್ರೆ ಮನೇಲಿ ಅಡುಗೆ ಮಾಡೋದು, ಕ್ಲೀನ್ ಮಾಡೋದು, ಮಕ್ಳನ್ನ ಸ್ಕೂಲಿಗೆ ಕಳ್ಸೋದು, ಎಜುಕೇಶನ್ ಹೇಳ್ಕೊಡೋದು, ಬರ್ತಿರೋ ಗಂಡನ ದುಡ್ಡನ್ನ ಇಲ್ಲಿಗೆ ಅಲ್ಲಿಗೆ ಖರ್ಚು ಮಾಡೋದು, ಎಕನಾಮಿಕ್ಸ್ ತಿಳ್ಕೊಳ್ಳೋದು, ಬೆಲೆ ಏನಿದೆ ಅಂತ ಗೊತ್ತಿರೋದು. ಸೊ ಆ ತರದ ಒಂದು ಮನೇಲಿ ಬೆಳೆದವನು. ಪಬ್ಲಿಕ್ ಸ್ಕೂಲ್ ಎಜುಕೇಶನ್ಸೇ ನಮ್ದು. ಐ ಥಿಂಕ್ 7ನೇ ಕ್ಲಾಸ್ವರೆಗೂ ಒಂದು ಪ್ರೈವೇಟ್ ಸ್ಕೂಲ್ ಹಾಕಿದ್ರು, ಮನೆಗೆ ಹತ್ರ ಇತ್ತು ಅಂತ. ಅವಾಗ ಅಲ್ಲಿ ಪಬ್ಲಿಕ್ ಸ್ಕೂಲ್ ಅಷ್ಟೊಂದು ಇರಲಿಲ್ಲ. ಅದಾದ್ಮೇಲೆ ಒಂದು ಹೈಸ್ಕೂಲ್ ಕಾಲೇಜ್ ಬಂದು ಪಬ್ಲಿಕ್ ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿದ್ದು. ಪ್ರೈವೇಟ್ ಸ್ಕೂಲ್ ಇಂಟ್ರೆಸ್ಟಿಂಗ್ ಯಾಕಾಯಿತು ನನಗೆ ಅಂದರೆ, ಬಾಲ್ಯದಿಂದಲೇ ಇದು ನನಗೆ ಒಂದು ಏನಂತೀರ ವೆರಿ ಅರ್ಲಿ ಆನ್, ಈ ನೀವು ಕೇಳಿದ್ರಲ್ಲ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಅಥವಾ ಈ ತರದ ಒಂದು ಮೆಟ್ರೋ ಸಿಟಿಲಿ ಬಂದು ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ, ಅರಿವಾಗೋದಕ್ಕೆ ಶುರು ಆಗಿದ್ದೆ ಬಹಳ ಮುಂಚೆಯಿಂದ. ನಾನು ಹೋಗ್ತಾ ಇದ್ದಿದ್ದು ಸ್ಕೂಲು ಬಸವನಗುಡಿಲೇನೆ ಒಂದು ಮೊಹಮ್ಮಡನ್ ಬ್ಲಾಕ್ ಅಂತ ಇದೆ. ಅದು ಒಂದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ. ಇದು ಗೊತ್ತಿದೆಯೋ ಎಲ್ಲೋ ವೀಕ್ಷಕರಿಗೆ, ನಿಮ್ಗೆ ಗೊತ್ತಿಲ್ಲ, ಬಟ್ ಇದು ಬಸವನಗುಡಿ ಕೃಷ್ಣರಾವ್ ಪಾರ್ಕ್ ಎದುರುಗಡೆ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಪಾರ್ಕ್ ವ್ಯೂ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ. ವರ್ಲ್ಡ್ ಕಲ್ಚರ್ ರೋಡ್ ಇಂದ ನೀವು ಪಾರ್ಕ್ ಕಡೆಗೆ ಬರ್ತೀರಾ, ಪಾರ್ಕ್ ಎದುರುಗಡೆ ಏರಿಯಾ ಅದು ಒಂದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ. ಅದನ್ನ ದಾಟಿದ್ರೆ ನೀವು ವಿಜಯ ಕಾಲೇಜು ಸೌತ್ ಎಂಡ್ ಕಡೆಗೆ ಹೋಗ್ತೀರಾ. ಅಂಡ್ ಇದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ, ನನಗೆ ಆಮೇಲೆ ಅರಿವಾಗಿದ್ದು, ನಮ್ಮ ದೇಶದಲ್ಲಿ ಸರ್ಪ್ರೈಸಿಂಗ್ಲಿ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಈ ತರ ಏರಿಯಾಗಳಿದೆ. ಅಂದ್ರೆ ಎಲ್ಲೂ ಕೂಡ ಒಂದು ಜಾತಿಯವರು ಅಥವಾ ಒಂದು ಧರ್ಮದವ್ರಿಗೆ ನಾವು ಸೆಗ್ರಿಗೇಟ್ ಮಾಡಬಾರ್ದು ಅನ್ನೋದು ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಲ್ವಾ. ಬಟ್ ನಾವು ಯಾವುದೇ ಭಾರತದ ರಾಷ್ಟ್ರಕ್ಕೆ ಹೋಗ್ಲಿ, ಯಾವುದೇ ಒಂದು ಸಿಟಿಗೆ ಹೋಗ್ಲಿ, ಮುಸ್ಲಿಂ ಏರಿಯಾ ಅಂತ ನಮ್ಗೆ ಗೊತ್ತಿರುತ್ತೆ. ಅಂದ್ರೆ ಈ ಏರಿಯಾಲ್ ಬರೀ ಅವರಿದ್ದಾರೆ. ಇದು ಯಾಕಾಗಿದೆ ಇದು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಫೇಲ್ಯೂರ್ ಇಂದ ಆಗಿದೆ. ಅವ್ರಿಗೆ ಐ ಥಿಂಕ್ ನನ್ನ ಪ್ರಕಾರ ಅದು ಆ ಥರ ಸಮಾಜನೇ ಇರ್ಕೂಡುದು. ನಮ್ಮ ಅಕ್ಕಪಕ್ಕದ ಮನೆಯವರು ಯಾವ ಜಾತಿಯವರಾಗಿದ್ದಾರೆ, ಯಾವ ಧರ್ಮದವರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮನೆ ತಗೊಳ್ಳೋದಾಗ್ಲಿ ಅಥವಾ ಮನೆ ಮಾರೋದಾಗ್ಲಿ ಆ ಸಿಚುವೇಶನ್ ಬರಲೇಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿದೆ ರಿಯಾಲಿಟಿ ಏನು ಅನ್ನೋದು. ಯಾವುದೇ ಸಿಟಿಗೆ ಹೋದ್ರೂ ಆ ಸಿಟಿಲಿ ಒಂದು ಮುಸ್ಲಿಂ ಏರಿಯಾ ಅಂತ ಮಾಡ್ಬಿಡ್ತಾರೆ. ಅಂದ್ರೆ ಮುಸ್ಲಿಂ ಅವ್ರು ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಸಮಾಜ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅವ್ರನ್ನ ಮೈನಾರಿಟಿನ ನಾವು ಮನೆ ಕೊಡೋದಿಲ್ಲ. ಬಾಡಿಗೆ ಮನೆಗೆ ಯಾರು ಮುಸ್ಲಿಂ ಅವ್ರು ಬಂದ್ರೆ ಕೊಡೋದಿಲ್ಲ ಅವ್ರಿಗೆ. ನಾನೇ ನೋಡಿದ್ದೀನಿ ಇದನ್ನ, ನಮ್ಮ ಒಂದು ಸರ್ಕಲ್ಗಳಲ್ಲೇ ನೋಡಿದ್ದೀನಿ. ಆಮೇಲೆ ಜಾತಿಗೂ ಬರೋಣ, ಅಂದ್ರೆ ಬೇರೆ ಜಾತಿಯವ್ರದಕ್ಕೂ ಬರ್ತೀನಿ, ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಿರೋದು. ಸೊ ಈ ತರದ ಒಂದು ಏನಂತೀರ ಬೆಳಿಬೇಕಾದ್ರೆ ಇದಿತ್ತು. ಬಿಕಾಸ್ 91 ಟೈಮಲ್ಲಿ ನಾನು ಸ್ಕೂಲ್ಗಾಗ ಹೋಗ್ತಾ ಇದ್ದಾಗ ಬಾಬ್ರಿ ಮಸೀದಿ ಇದೆಲ್ಲ ಆಗಿತ್ತು, ಅದಕ್ಕೂ ಬರ್ತೀನಿ, ಅದ್ರದ್ದು ನನ್ನ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನಾನು ಓದಿದ ಸ್ಕೂಲ್ ಬಂದು ಪ್ರೈಮರಿ ಸ್ಕೂಲು ಒಂದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾಲಿ ಇದ್ದಿದ್ದು. ಆ ಓನರ್ಸು ಅಡ್ಮಿನಿಸ್ಟ್ರೇಷನ್ನು ಮೆಜಾರಿಟಿ ಮುಸ್ಲಿಂ ಅವ್ರು ಇದ್ದಿದ್ದು. ಅದೇ ಅನೇಕ ಟೀಚರ್ಸು 70% ಟೀಚರ್ಸು ಮುಸ್ಲಿಮ್ಸು, 80% ಸ್ಟೂಡೆಂಟ್ಸ್ 70-80% ಸ್ಟೂಡೆಂಟ್ಸ್ ಮುಸ್ಲಿಮ್ಸ್. ಸೊ ನನಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಿರಲಿಲ್ಲ. ನಾನು ಕನ್ನಡ ಕಲಿಸಿದವರು, ನನಗೆ ಗಣಿತ ಕಲಿಸಿದವರು, ನನಗೆ ವಿಜ್ಞಾನದ ಕಲಿಸಿದವರು, ನನಗೆ ಸಿವಿಕ್ಸ್ ಕಲಿಸಿದವರು ಎಲ್ಲ ಮುಸ್ಲಿಮೇ. ಗ್ರೇಟ್ ಆಯ್ತಾ. ನನಗೆ ಫ್ರೆಂಡ್ಸು, ನಾನು ಬೆಳೀತಾ ಇದ್ದಂಥ ಫ್ರೆಂಡ್ಸ್ ಎಲ್ಲ ಮುಸ್ಲಿಮ್ಸೇ. ಸೊ ಮನೆಯಲ್ಲಿ ಅಕಸ್ಮಾತ್ ಆ ಥರದ ಒಂದು ಯೋಚನೆ ಇದ್ದಿದ್ರೆ ಆ ಸ್ಕೂಲ್ಗೆ ಆಗ್ತಾನೆ ಇರಲಿಲ್ಲ ನಮಗೆ. ಅವ್ರಿಗೇನು ಮನೆ ಹತ್ರ ಇದೆ, ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ, ರೆಕಗ್ನೈಸ್ ಮಾಡ್ಯಾರ ಗೌರ್ಮೆಂಟ್ ಇದನ್ನ, ಪ್ರೈವೇಟ್ ಇದಾಗಿ ಫೀಸ್ ನಮ್ಮ ಒಂದು ಖರ್ಚಿಗೆ ಏನಿದೆ ಅಪ್ರೋಚ್ ಮಾಡ್ಬೋದು, ಇದನ್ನ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ. ನಾವಲ್ಲ, ನಮ್ಮ ನೇಬರ್ಹುಡ್ ಅಲ್ಲಿ ಸುಮಾರು ಜನ ಎಲ್ಲ ಹಿಂದೂಗಳೇ, ಅಪರ್ ಕಾಸ್ಟ್ ಬ್ರಾಹ್ಮಣರು ಇದ್ರು, ಬೇರೆಯವರು ಇದ್ರು, ಎಲ್ಲರೂ ಆ ಸ್ಕೂಲ್ಗೆ ಹೋಗ್ತಾ ಇದ್ವಿ ನಾವು. ಆ ಸ್ಕೂಲು ನನಗೊಂದು ಬಹಳ ಏನಂತೀರಾ ಸಾಲಿಡ್ ಫೌಂಡೇಶನ್ ಕೊಟ್ಬಿಡ್ತು. ಯಾಕಂದ್ರೆ ನನಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗಿದ್ದು ಬಹಳ ಲೇಟಾಗಿ. ನನಗೇನು ಅಂದ್ರೆ ಇದೆಲ್ಲ ಒಂದೇನೆ, ಇದು ಅಂದ್ರೆ ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಯಾಕೆಂದ್ರೆ ನನಗೆ ಹೇಗೆ ಹೇಳೋದು ಒಂದು ಗೊತ್ತಾಗ್ತಾ ಇಲ್ಲ. ನೀವು ಅದರಲ್ಲೇ ಅದೇ ಅಟ್ಮಾಸ್ಫಿಯರ್ ಅಲ್ಲಿ ಇದ್ಬಿಟ್ರೆ ನಿಮ್ಗೆ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗೋದಿಲ್ಲ. ಇದೇ ನಾರ್ಮಲ್. ಅಂದ್ರೆ ಅವ್ರ ಊಟದ ಐಟಮ್ಸ್ ಬೇರೆ, ನಮ್ಮ ಊಟದ ಐಟಮ್ಸ್ ಬೇರೆ, ಬಟ್ ಇಬ್ರು ತಿನ್ನೋದು ಕೈಯಲ್ಲೇ, ಅಗಿಯೋದು ಬಾಯಲ್ಲೇ. ಕೆಲವು ಪದ್ಧತಿಗಳು ಬೇರೆ ಇರ್ಬೋದೇನೋ, ಬಟ್ ನನ್ಗೆ ಅರಿವಿತ್ತಲ್ಲ ನಮ್ದು ಬೇರೆ ಇದೆ. ಅಂದ್ರೆ ಅವ್ರದ್ದು ಬೇರೆ, ನಮ್ದು ಬೇರೆ, ಎಲ್ರದ್ದು ಬೇರೆ, ಬಟ್ ಏನ್ ಅದರಿಂದ ನಮ್ಗೇನ್ ತಾಪತ್ರಯಗಳು ಅಂತ.
ಸೊ ಇದು ನನ್ನ ಸ್ಕೂಲಿಂಗ್ದು ಒಂದು ಫೌಂಡೇಶನಲ್ ವರ್ಕ್ ಆಗಿದ್ದು ಅಥವಾ ಒಂದೇನಂತೀರಾ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಅಂತೀನಿ. ಹಿಂತಿರುಗಿ ನೋಡಿದಾಗ ಓದಿದ್ದು ನನಗೆ ಆ ಸ್ಕೂಲಲ್ಲಿ ಆ ಟೀಚರ್ಸು ಆ ಒಂದು ಫ್ರೆಂಡ್ಸ್ ಜೊತೆಗೆ ಇದಾಗಿದ್ದು ಅದು ನನ್ನ ಒಂದು ತರ್ಕ ಒಂದು ಯೋಚನೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತು ಮುಂದಕ್ಕೆ ಹೋಗ್ತಾ. ಇಂಟ್ರೆಸ್ಟಿಂಗ್ಲಿ 3ನೇ ಕ್ಲಾಸ್ ಬಂದಾಗ ಅನ್ಸುತ್ತೆ ಮನೇಲಿ ಅಂದ್ರೆ ಈಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬರುತ್ತೆ, ಸಿಟಿ ಹುಡುಗರು ನಾವು ಏನ್ ಮಾಡೋದು ಸಿಟಿಲಿ ರೋಡಲ್ಲಿ ಪೊಲೀಸ್. ಅಲ್ಲ, ನೀವು ಹೈಸ್ಕೂಲ್ಗೆ ಮುಸ್ಲಿಂ ಸ್ಕೂಲಲ್ಲಿ ಓದಿರೋದು? ಇಲ್ಲ, ಪ್ರೈಮರಿ 7ನೇ ಕ್ಲಾಸ್ ತನಕ. ಆ 3ನೇ ಕ್ಲಾಸಿಗೆ ಬರೋ ಟೈಮಲ್ಲಿ ಏನಾಯ್ತು, ಅಫ್ಕೋರ್ಸ್ ಹುಡುಗ ನಾನು ನಮ್ಮಣ್ಣ ರೋಡಲ್ಲೆಲ್ಲ ಫ್ರೆಂಡ್ಸು ನಮಗೆ ಕ್ರಿಕೆಟ್ ಆಡೋದು, ಗಿಲ್ಲಿ ದಂಡ ಆಡೋದು, ಮಾರ್ಕೋತಿ ಆಡೋದು, ಅವಾಗಲೇ ಕೆಲಸ ಅಲ್ವಾ ಇನ್ನೇನಿತ್ತು. ಬಟ್ ಸಿಟಿಲಿ ಏನಂದ್ರೆ ಈಗ ಸಮ್ಮರ್ ಹಾಲಿಡೇಸ್ ಬಂದ್ರೆ ಒಂದು ಸ್ವಲ್ಪ ಜಾಸ್ತಿ ಸಮಯ ಸಿಕ್ಬಿಡೋದು. ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ, ಅಮ್ಮಂಗೆ ಬೇರೆ ಕೆಲಸ ಇರುತ್ತೆ, ಯಾರು ಕಣ್ಣಿಡೋದು ಇವ್ರ ಮೇಲೆ ಬೆಳಗಿನ ಸಂಜೆ ತನಕ, ಪೋಲಿ ಬಿದ್ದೋಗ್ತಾರೆ, ಇನ್ನೇನೋ ಮಾಡ್ಕೊತಾರೆ ಅಂತ. ಆ ಟೈಮಲ್ಲಿ ಯಾರೋ RSS ಶಾಖೆ ನಡೆಯುತ್ತೆ ಮನೆ ಹತ್ರ. ನೀವು RSS ಅವರೇ ಬಂದರು ಮನೆಗೆ. ಇನ್ಫ್ಯಾಕ್ಟ್ ನೀವು ಯಾಕೆ ನಿಮ್ಮ ಮಕ್ಕಳನ್ನ ಡೋರ್ ಟು ಡೋರ್ ಬಂದವ್ರು ಎನ್ಕರೇಜ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಕಳಿಸ್ಬಾರ್ದು ಅಂತ ಅವ್ರು ಹೇಳಿದ್ದು. ಕಬಡ್ಡಿ ಆಡಿಸ್ತೀವಿ, ಖೋಖೋ ಆಡಿಸ್ತೀವಿ, ಒಂದು ಫಿಸಿಕಲ್ ಆಕ್ಟಿವಿಟಿ ಥರ ಇರುತ್ತೆ, ಒಂದು ಕಮ್ಯುನಿಟಿ ಇದು ಅಂತ ಮನೆಯವ್ರು ಹೋಗಿ ಅಂತ ಹೇಳಿದ್ರು. ನಾವು ಹೋದ್ವಿ, ಯಾಕಂದ್ರೆ ಆಟ ಇತ್ತು. ಸಂಜೆ 4ರಿಂದ 5 ಗಂಟೆನೋ 5ರಿಂದ 6 ಗಂಟೆನೋ. ಅಲ್ಲ, ಈ RSSಗೆ ಬರೋಕ್ಕಿಂತ ಮುಂಚೆ ನೀವು ಮುಸ್ಲಿಂ ಸ್ಕೂಲಲ್ಲಿ ಓದ್ತಾ ಇದ್ರಲ್ಲ, ನಿಮಗೆ ಮುಸ್ಲಿಂ ಧರ್ಮದವರಿಂದ ಏನಾದರೂ ಅವರ ಧರ್ಮದ ತತ್ವಗಳನ್ನ ಹೇರುವಂಥ ಅಥವಾ ಈ ಮುಸ್ಲಿಂ ಈಗ ಅವರು ಇಸ್ಲಾಂ ಗ್ರೇಟು ಅಥವಾ ಪೈಗಂಬರ್ ಗ್ರೇಟ್ ಅನ್ನುವಂಥದ್ದು ಆ ಥರದ್ದು ಏನಾದರೂ ಈಗ ಮದರಸೆಗಳಲ್ಲಿ ಹೇಳ್ಕೊಡ್ತಾರಲ್ಲ, ಆ ಥರದ್ದು ನಿಮ್ಮ ಮೇಲೆ ಏನಾದರೂ ಹೇರಿಕೆ ಆಗಿತ್ತಾ? ಉಲ್ಟಾ ಆಯ್ತು. ಅದಕ್ಕೆ RSS ಇಂದ ಶುರು ಮಾಡಿದೆ ನಾನು. ಅಂದ್ರೆ ಇನ್ನ ಮುಸ್ಲಿಂ ಸ್ಕೂಲ್ ಕಥೆನೇ ಹೇಳ್ತಾ ಇದೀನಿ, ಅಂದ್ರೆ ಗೊತ್ತಾಯ್ತು. ಅಲ್ಲ, ಅಲ್ಲಿಗೆ ಬರ್ತಾ ಇದೀನಿ. ಓಕೆ. ಅದ್ ಬರೋದಕ್ಕೆ ಕಾರಣ ಚೆನ್ನಾಗಿದೆ, ಮಜವಾಗಿದೆ. ಅದು ಕಾಂಟೆಕ್ಸ್ಟ್ ಕೊಡೋದು ಇದ್ರೆ ಅದರದ್ದು ಆಯ್ತು. ಬಟ್ ಯಾಕಾಯ್ತು ಅಂತ ಹೇಳೋದು ಮುಖ್ಯ ಇದೆ. RSSಗೆ ಸೇರಿದೆ. RSS ಅಲ್ಲಿ ನಮಗೆ ಕಬಡ್ಡಿ, ಖೋಖೋ ಆಡೋದು, ಸಂಜೆ 5ರಿಂದ 5:30 ಶಾಖೆ ಥರ ಇರೋದು. ನಾನು ಹೋಗ್ತಿದ್ದೆ, ನಮ್ಮ ಅಣ್ಣ ಹೋಗ್ತಿದ್ದ, ನಮ್ಮ ರೋಡಲ್ಲಿ 2-3 ಜನ ನಮ್ಮ ಫ್ರೆಂಡ್ಸ್ ಅಂತ ಇದ್ದವರು. ಅವಾಗ ಅಗೇನ್ ನಮಗೆ ಅರಿವಿಲ್ಲ, ಅವರು ಒಂದು ಒಪ್ರೆಸ್ಡ್ ಜಾತಿಯವರು. ಅಲ್ಲಿ ರೋಡ್ ಎಂಡಲ್ಲಿ ಒಂದು ಕಚ್ಚಾ ಮನೆ ಇತ್ತು ಅವ್ರದ್ದು, ಖಾಲಿ ಸೈಟಲ್ಲಿ ಅವರು ಅಲ್ಲಿ ಮನೆ ಕೆಲಸಗಳನ್ನ ಮಾಡಿಕೊಂಡು ಆ ಥರ ಫ್ಯಾಮಿಲಿ. ಬಟ್ ನಮಗೆ ಅದ್ರದ್ದು ಅರಿವಿಲ್ಲ, ಪ್ರಿವಿಲೇಜ್ ಅದು ನಮಗೆ ಗೊತ್ತಿಲ್ಲದೆ ಇರೋದು. ನಾನು ಯಾವಾಗ ಅವ್ರ ಮನೆ ಒಳಗೆ ಹೋಗಿ ಕೂರ್ತಿದ್ದೆ ಅವಾಗ ಗೊತ್ತಾಗೋದು, ಇವ್ರಿಗೆ ನನಗೆ ಒಂದು ವ್ಯತ್ಯಾಸ ಇದೆ ಗುರು, ನನಗೆ ಸಿಗ್ತಾ ಇರೋ ಫೆಸಿಲಿಟೀಸ್ ಇವ್ರಿಗೆ ಇಲ್ಲ, ಪಕ್ಕಾ ಟಾಯ್ಲೆಟ್ ಇಲ್ಲ ಇವ್ರಿಗೆ. ಅಫ್ಕೋರ್ಸ್ ಅವ್ರ ಮನೆಗೆ ನಾವು ಫ್ರೆಂಡ್ಸ್ ತರಾನೇ ಹೋಗೋದು. ನಮ್ಗೇನಂದ್ರೆ ಮಕ್ಳದ್ದು ಇರತ್ತಲ್ಲ ಒಂದು, ಹೋಗಿ ನಾವು ಅವ್ರ ಮನೇಲಿ ನಂಗೆ ಮೊಟ್ಟೆ ಅನ್ನ ಹಿಂದಿನ ರಾತ್ರಿ ಮಾಡಿರೋರು ಕೊಡೋರು. ಹಿಂದಿನ ರಾತ್ರಿ ನಾವು ಮೊಟ್ಟೆ ಅನ್ನ ಮಾಡಿದ್ವಪ್ಪ, ತಿಂತ್ಯಾ ಒಂಚೂರು ಅಂತ ಕೊಡಿ. ನಾನು ಅದನ್ನ ತಿನ್ಬಿಟ್ಟು ಒಂದ್ಸಲ ನಂಗೆ ಜ್ಞಾಪಕ ಇದೆ, ಅವ್ರ ಮನೇಲಿ ತಿಂತಾ ಇದ್ದೀನಿ 3ನೇ ಕ್ಲಾಸು, ಮೊಟ್ಟೆ ಅನ್ನ. ನಮ್ಮ ಮನೇಲಿ ಅದೆಲ್ಲ ಏನು ಅಂದ್ರೆ, ನೋಡಪ್ಪ ನಿನ್ಗೊಂದಿದು ಬುದ್ಧಿ ಇದೆ ನಿನ್ಗೆ, ಯಾವತ್ತು ಸುಳ್ಳು ಹೇಳೋ ಅಂತ ಪರಿಸ್ಥಿತಿ ಇರ್ತಲ್ಲ. ಮನೇಲಿ ಒಬ್ವಿಯಸ್ಲಿ ಮಾಡಕ್ ಬಿಡ್ತಿರ್ಲಿಲ್ಲ, ಅವಾಗ ಅಜ್ಜಿ ಎಲ್ಲ ಇದ್ರು ಆ ತರ ಸಿಚುವೇಶನ್ ಅಲ್ಲಿ. ಬಟ್ ನಂಗೆ ಆ ಸನ್ನಿವೇಶ ಎಷ್ಟು ಚೆನ್ನಾಗಿ ಜ್ಞಾಪಕ ಇದೆ ಅಂದ್ರೆ, ನಾನು ಅವ್ರ ಮನೆಗೆ ಏನೋ ಬೆಳಗ್ಗೆ ಕ್ರಿಕೆಟ್ ಆಡೋದಕ್ಕೆ ಅವ್ರನ್ನ ಕರೆಯೋದಕ್ಕೆ ಮಕ್ಕಳನ್ನ, ಬಂದ್ರು ಕ್ರಿಕೆಟ್ ಆಡೋಣ ಅಂತ ಅವ್ರ ಮನೆಗೆ ಹೋದೆ. ಅವರು ಇಲ್ಲ ಬರ್ತಾ ತಡಿಯಪ್ಪ ಏನೋ ಮಾಡ್ತೀವ್ರು. ಅವ್ರ ಅಮ್ಮ ಇದ್ದವ್ರು ಮನೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದವ್ರು, ಊಟ ಮಾಡ್ತೀನೋ ಅಂದ್ರು, ಕೊಡಿ ಅಂದೆ. ತಟ್ಟೆಗೆ ಹಾಕೊಟ್ರು, ಮೊಟ್ಟೆಯನ್ನ ತಿಂತ ಏನ್ ಸಖತ್ತಾಗಿದೆ ಇದು ಅಂತ ಹೇಳಿದೆ. ಇಲ್ಲ ಇದು ನೆನ್ನೆದು ತಂಗ್ಳದು ಮೊಟ್ಟೆ ಅನ್ನ ಅಂದ್ರು. ಸಖತ್ ರುಚಿಯಾಗಿತ್ತು ನಮ್ದು. ಅದ್ರ ಮಧ್ಯದಲ್ಲಿ ನನ್ನ ಒಂದು ಮುಗ್ಧತೆ ಅಂತಿರೋ, ದಡ್ತನ ಅಂತಿರೋ, ಪ್ರಿವಿಲೇಜ್ ಅಂತಿರೋ ನೋಡಿ ಕೇಳಿದೆ. ಅಲ್ಲ ನೀವು ಮೊಟ್ಟೆಯನ್ನ ಈ ದೋಸೆ, ಇಡ್ಲಿ, ಉಪ್ಪಿಟ್ಟು, ವಾಂಗಿಬಾತ್, ಇದು ಏನದು ಖಾರ ಬಾತು, ಪೂರಿ, ಅವ್ರು ಹೇಳಿದ್ರು ಮಾಡ್ತೀವಿ ನಾವು ವರ್ಷದಲ್ಲಿ ಒಂದ್ಸಲ, ಉಗಾದಿಗೋ ಯಾವುದಕ್ಕೋ ಮಾಡ್ತೀವಿ ಅಂದ್ರು. ಹೌದಾ, ನಮ್ಮಲ್ಲಿ ದಿನ ಮಾಡ್ತಾರಲ್ಲ ಅಂತ. ನನಗೆ ಅರ್ಥ ಆಗೋದಕ್ಕೆ ಬಹಳ ಟೈಮ್ ಆಯ್ತು. ದಿನ ಮಾಡೋದಕ್ಕೆ ಆ ಥರದ ಒಂದು ಸೋಷಿಯಲ್ ಪ್ಯಾರಾಮೀಟರ್ಸ್ ಅಲ್ಲಿ ಇರೋರ್ಗೆ ಅವಕಾಶ ಇದೆ. ಗ್ಯಾಸ್ ಕನೆಕ್ಷನ್ ಇರೋರು, ರೆಗ್ಯುಲರ್ ಆಗಿ ಪಕ್ಕ ಮನೇಲಿ ಇರೋರು, ಯಾರೋ ದುಡಿತಾ ಇರೋರು, ಮನೆ ನೋಡ್ಕೊಳ್ಳೋದಕ್ಕೂ ಅಂದ್ರೆ ಲೇಟರ್ ಆನ್ ರಿಯಲೈಸ್ ಆಗಿದೆ. ಸೊ ಈ ತರದಿದ್ದಾಗ ಆ ಒಂದು ಫ್ರೆಂಡ್ಸ್ ಅಂತ ಇದ್ದವರು ಇವ್ರುಗಳೇ. ಸೊ ನಾವೆಲ್ಲ RSSಗೆ ಹೋಗ್ತಾ ಇದ್ವಿ. ಈ ಮಕ್ಕಳು ಬರೋರು ಸೇರಿಸ್ಕೊಳ್ಳೋರು RSS ಮುಸ್ಲಿಂ ಅಲ್ಲ ಇವರು, ಒಂದು ಮಾರ್ಜಿನಲೈಸ್ಡ್ ಒಪ್ರೆಸ್ಡ್ ಕ್ಲಾಸ್ ಇಂದ ಬರೋರು ಆಯ್ತಾ, ಒಪ್ರೆಸ್ ಆಗಿರೋ ಒಂದು ವಂಚಿತ ಆಗಿರೋ ಕಮ್ಯುನಿಟಿಯಿಂದ ಬರೋರು. ಅವರು ಅಂದ್ರೆ ಕನ್ಸ್ಟ್ರಕ್ಷನ್ ಇದ್ರಲ್ಲಿದ್ರು, ಪಾಪ ಮನೆ ಕೆಲಸ ಮಾಡೋರು, ಪುವರೆಸ್ಟ್ ಆಫ್ ದ ಪುವರ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇದ್ದವರು ಅವರು. ಬಟ್ ಅವ್ರ ಮಕ್ಕಳು ನಮ್ಮ ಜೊತೆಗೆ ಫ್ರೆಂಡ್ಸ್. ಅವ್ರ ಮಕ್ಳನ್ನ ಅವ್ರ ಪಾಪ ಎಲ್ಲೋ ಗೌರ್ಮೆಂಟ್ ಸ್ಕೂಲ್ ಇದೆ ಒಂದು ಬಸವನಗುಡಿಲಿ, ಅದು ಕಳ್ಸಕ್ ಟ್ರೈ ಮಾಡೋರು, ಆಗ್ತಾ ಇರ್ಲಿಲ್ಲ. ಅಷ್ಟು ಈಸಿ ಅಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಫೆಸಿಲಿಟೀಸ್, ನಿಮ್ಗೆ ಗೊತ್ತಿರತ್ತೆ ಬಿಡಿ. ಸೊ ನಾವುಗಳೆಲ್ಲ RSSಗೆ ಹೋಗೋದು, ಅಲ್ಲಿ ಕಬಡ್ಡಿ ಆಡೋದು, ಖೋಖೋ ಆಡೋದು ಸಂಜೆ ಹೊತ್ತು. ಯಾವ ಮೈದಾನದಲ್ಲಿ? ಬಸವನಗುಡಿಲೇನೆ. ಇವಾಗ ಅದನ್ನ ವಾಕಿಂಗ್ ಪಾರ್ಕ್ ಮಾಡಿದ್ದಾರೆ. ವರ್ಲ್ಡ್ ಕಲ್ಚರ್ ಪಕ್ಕದಲ್ಲಿ ಬಾಂಬೆ ಹೌಸ್ ಅಂತ ಒಂದು ದೊಡ್ಡ ಲ್ಯಾಂಡ್ ಮಾರ್ಕ್ ಅಪಾರ್ಟ್ಮೆಂಟ್ ಇದೆ. ಅದ್ರ ಎದುರುಗಡೆ ಏನ್ ಸರ್ಕಲ್ ವೃತ್ತ, ಅದೊಂದು ಮಾಧವರಾವ್ ವೃತ್ತ ಅಲ್ಲ, ಆರ್ಮುಗಂ ಆಮೇಲೆ VV ಪುರಂ ಮಧ್ಯದಲ್ಲಿ ಬರ್ತಿದ್ದು, ಅಲ್ಲಿ ಹೋಗ್ತಾ ಇದ್ದಿದ್ದು. ಸೊ ಕಬಡ್ಡಿ ಆಡೋದು, ಖೋಖೋ ಆಡೋದು ಅದೆಲ್ಲ ಇರೋದು. ಅಲ್ಲಿಂದ ಏನಾಯ್ತು, ಒಂದು ಡಿಸಿಪ್ಲಿನ್ ಅನ್ನೋದು ಅಥವಾ ಒಂದು ಶಿಸ್ತು, ಅಂದ್ರೆ ಈ ಟೈಮ್ಗೆ ಹೋಗ್ತೀವಿ, ಈ ಟೈಮ್ಗೆ ಬರ್ತೀವಿ, ಒಂದು ಟೈಮ್ ಸೆನ್ಸ್ ಅನ್ನೋದು ಬರಕ್ ಶುರು ಆಯ್ತು. ಸಂಡೇಸ್ ಏನಾಗೋದು ದೊಡ್ಡದಾಗಿ ಮಾಡೋರು ಶಾಖ,
ಅಂದರೆ ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಸೇರೋದು, ಕೆಲವು ಸಲ ಅದೇ ಗ್ರೌಂಡು ಇಲ್ಲ ನಾವು ಬೇರೆ ಕಡೆಗೆ ಹೋಗ್ತಿದ್ವಿ. ಅಲ್ಲಿ ಫಸ್ಟ್ ಟೈಮ್ ನನಗೆ ಒಂದು ತಾರತಮ್ಯ ಗೊತ್ತಾಗಿದ್ದು ಅಥವಾ ಒಂದು ವ್ಯತ್ಯಾಸ ಗೊತ್ತಾಯ್ತು. ಏನದು, ಅವ್ರು ಹೇಳೋರು ಸರಿ ಬನ್ನಿ ನೀವು, ಆದರೆ ಈ ಸಂಡೇ ದೊಡ್ಡ ಶಾಖಾಗೆ ಅವ್ರು ನಿಮ್ಮ ಫ್ರೆಂಡ್ಸ್ನೆಲ್ಲ ಯಾಕೆ ಕರ್ಕೊಂಬರ್ತೀರಾ, ನೀವುಗಳು ಬನ್ನಿ, ಅವ್ರು ಸಂಜೆ ಹೊತ್ತು ಬರಲಿ ಅವರು. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನಿಮಗೆ ಸರ್ಸಂಚಾಲಕರು ಅಂದರೆ ಟಾಪ್ ಅಫಿಷಿಯಲ್ಸ್ ಅವರೆಲ್ಲ ಸಂಡೇ ಗ್ಯಾದರ್ ಆಗೋದು. ಅಲ್ಲಿಗೆ ಇವ್ರುಗಳೆಲ್ಲ ಬೇಡ, ನೀವು ಬನ್ನಿ ಪರವಾಗಿಲ್ಲ. ನನಗೆ ಗೊತ್ತಿಲ್ಲ, ನಾನು ಕೇಳ್ತಿಲ್ಲ, ಅವರು ಹೇಳ್ತಿಲ್ಲ ನನಗೆ ಯಾಕೆ ಅನ್ನೋದು. ಸ್ಲೋಲಿ ಅವರು ಪಾಪ ಬರೋದು ಬಿಟ್ಬಿಟ್ರು. ನಮಗೂ ಅವಾಗ ಒಂಥರ ಯಾಕೆ ಗುರು ಫ್ರೆಂಡ್ಸ್ ಬರೋಂಗಿಲ್ಲ ಇದೊಳ್ಳೆ. ಸೊ ನಮಗೆ ಸಂಡೇ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವಾಗಿಂದ. ಬೇರೆ ದಿವಸ ಹೋಗ್ತಿದ್ವಿ, ಯಾಕಂದ್ರೆ ಅವರು ಬರೋರು. ಕೇಳೋರು ಯಾಕೋ ಸಂಡೇ ಬರ್ತಿಲ್ಲ, ನೀನು ಬರ್ಬೇಕು ನೆಕ್ಸ್ಟ್ ಸಂಡೇ. ಬರ್ತೀವಿ ಅಂತಿದ್ವಿ. ಬಟ್ ನಮ್ಗೆ ಗುರು ಫ್ರೆಂಡ್ಸ್ ಇಲ್ಲ, ಅಲ್ಲೋಗಿ ನಾನು ಏನು ಮಾಡಲಿ, ನನ್ನ ಫ್ರೆಂಡ್ಸ್ ಇಲ್ಲ ಅಂದ್ರೆ ಹಂಗೂ. ಆಮೇಲೆ ಒಂದೆರಡು ಸಲ ಫ್ರೆಂಡ್ಸ್ ಅವ್ರನ್ನೂ ಸರಿ ಕರ್ಕೊಂಬನ್ನಿ ಅಂತ ಅವ್ರಿಗೂ ಚಡ್ಡಿ ಗಿಡ್ಡಿ ಎಲ್ಲ ನಾವೇ ಕೊಟ್ಟು, RSS ಚಡ್ಡಿ ಬೆಲ್ಟು ನಮ್ದನ್ನೇ, ಅಂದ್ರೆ ಅವ್ರು ಹಂಗೆ ಬರೋಕ್ಕಾಗಲ್ಲ, ಸರಿ ನಮ್ದೇ ಎಕ್ಸ್ಟ್ರಾ ಚಡ್ಡಿ ಎಲ್ಲ ಅವ್ರಿಗೆ ಕೊಟ್ಟು, ಹಂಗೂ ಒಂದೆರಡು ಸಲ ಹೋಗಿದ್ದೆ. ಅದು ಹೋಗಿದ್ದು ಬಾಬ್ರಿ ಮಸೀದಿ ಪ್ರೊಸೆಷನ್ ಆಗಿದ್ದಾಗ ಚಾಮರಾಜಪೇಟೆಯಲ್ಲಿ ಉಮಾ ಥಿಯೇಟರ್ ಎದುರುಗಡೆ ಬೆಂಗಳೂರು ಪ್ರೌಢಶಾಲೆ ಅಂತಿತ್ತು. ಇವಾಗ ಅದು ಜ್ಞಾನಭಾರತಿನೋ ಅಥವಾ ಬೇರೆ ಏನೋ ಆಗಿದೆ, ಯಾವ ಸ್ಕೂಲ್ ಆಗಿದೆ ಗೊತ್ತಿಲ್ಲ. ಅಲ್ಲೇ ಓದಿದ್ದು ನಾನು ಬೈದವೆ. ಸೊ ಅಲ್ಲಿ 94 ಅಥವಾ ಮೇ ಬಿ 93 ಆಫ್ಟರ್ ಬಾಬ್ರಿ ಇದೆಲ್ಲ ಆದಮೇಲೆ ಅಯೋಧ್ಯ ಮೂಮೆಂಟ್ ಏನು ನಡೀತಿತ್ತು, ಮಂದಿರ ಅಂದರೆ ದೇವಸ್ಥಾನ ಕಟ್ಟಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ಅವಾಗ ಒಂದು ಪ್ರೊಸೆಷನ್ ಆಗಿತ್ತು. ಆ ಪ್ರೊಸೆಷನಲ್ಲಿ ನಾವುಗಳೆಲ್ಲ ಹೋಗಿದ್ವಿ. ನಾನು ನಿಂತಿದ್ದೆ, ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ರು. ನಾವೆಲ್ಲ ಅಲ್ಲಿ ಕಾರ್ಯಕರ್ತರು. ಅಂದರೆ ರಾಮಂದೊಂದು ಪ್ರೊಸೆಷನ್ ನಡೀತು, ಯಾರೋ ಜೀಪಲ್ಲಿ ರಾಮಂದೊಂದು ಬಟ್ಟೆ, ಸೀತೆದೊಂದು ಬಟ್ಟೆ. ನಮ್ಗದು ಒಂಥರ ಫ್ಯಾಸಿನೇಷನ್ ಮಕ್ಳು ಥರ. ಅಫ್ಕೋರ್ಸ್ ಅದ್ರ ಪಾಲಿಟಿಕ್ಸ್ ಏನು ಗಂಧನೂ ಇಲ್ಲ, ಗಾಳಿನೂ ಇಲ್ಲ. ಅಲ್ಲಿಂದ ಸ್ಲೋ ಆಗಿ ಏನಾಯ್ತು, ಇವಾಗ ಸಮ್ಮರ್ ಹಾಲಿಡೇಸ್ ಬಂದಾಗ ಒಂದೊಂದ್ಸಲ ನಮಗೆ ಕ್ಯಾಂಪಿಂಗ್ ಅಂತ ಮಾಡಿಸೋರು. ಅಂದರೆ ಯಾರ್ದಾರ ಒಬ್ಬರು ಸೀನಿಯರ್ ಸಂಚಾಲಕ ಇರ್ತಾರಲ್ಲ, ಅವ್ರ ಮನೇಲಿ ರಾತ್ರಿ ನಾವು ಎಲ್ಲ ಸೇರೋದು, ಮಕ್ಕಳೆಲ್ಲ ರಾತ್ರಿ ಟೆರೆಸ್ಸಲ್ಲಿ ಓಪನ್ ಇದ್ರಲ್ಲಿ ಮಲ್ಕೊಳ್ಳೋದು, ಚಾಪೆಯಲ್ಲಿ ಕತೆಗಳು ಕೇಳ್ತಾ, ಒಂದು ಆಕ್ಟಿವಿಟಿ ಥರ RSS. ಅಲ್ಲಿ ನನಗೆ ಫಸ್ಟ್ ಟೈಮು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಫಸ್ಟ್ ಟೈಮು ಮುಸ್ಲಿಮ್ಮು ನಾವು ಒಂದಲ್ಲ ಅನ್ನೋದು ಅರಿವು ಅಲ್ಲಿಂದ ಆಗಿದ್ದು. ಆ ಕತೆಗಳು ಈಗಲೂ ನನಗೆ ಜ್ಞಾಪಕ ಇದೆ. ರಾತ್ರಿ ಹೊತ್ತು ನಾವು ಟೆರೆಸ್ಸಲ್ಲಿ ಮಕ್ಕಳು, ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಅನ್ಕೊಳ್ಳಿ, ನಮ್ಮ ಇಮ್ಯಾಜಿನೇಷನ್ ಹೆಂಗಿರುತ್ತೆ, ನಮ್ಗೆ ಹೇಳೋ ಕತೆಗಳಿಂದ ಯಾವ ಥರ ಪ್ರಭಾವ ಬೀರುತ್ತೆ. ಅಲ್ಲಿ ನಮಗೆ ಅಂದರೆ ಡೈರೆಕ್ಟಾಗಿ ಇಲ್ಲದೇ ಇದ್ರು ಇಂಡೈರೆಕ್ಟಾಗಿ ಮುಘಲ್ರು, ಅದಕ್ಕೆ ಮುಂಚೆ ಬಂದಂಥ ಮೊಹಮ್ಮದ್ ಆಫ್ ಗಜ್ನಿ, ವಿಜಯನಗರ ಸಾಮ್ರಾಜ್ಯ ಲೂಟಿ ಆಗಿದ್ದು, ಡೆಲ್ಲಿ ಸಲ್ತನೇಟ್ದು, ಈ ಕತೆಗಳನ್ನು ವೆರಿ ಗ್ರಾಫಿಕ್ ಆಗಿ ಹೇಳೋರು. ಅಂದರೆ ರಕ್ತಪಾತ ಆಗ್ತಾ ಇದ್ದಿದ್ದು ಯಾವ ಥರ ಇದಾಯಿತು. ಅಫ್ಕೋರ್ಸ್ ಒಂದು ಲೆವೆಲ್ ಆಫ್ ಡಿಗ್ನಿಟಿ ಇರೋದು. ಇವಾಗ ಏನಂತೀರ, ಅತ್ಯಾಚಾರ ಅಂತ ಬಂದಾಗ ಒಂದು ಲೆವೆಲ್ಗೆ ಹೇಳೋರು, ಎಲ್ಲ ಡೀಟೇಲ್ಗೆ ಹೋಗ್ತಾ ಇರಲಿಲ್ಲ, ಬಟ್ ಹೇಳೋರು, ಅರಿವು ಮಾಡಿಸೋರು, ಹಿಂಗಾಗಿತ್ತು. ಆ್ಯಂಡ್ ಅದ್ರ ಥ್ರೂ ನಮ್ಗೇನು ಹೇಳೋರು, ಅದಾಗಿರಲಿಲ್ಲ ಅಂದಿದ್ರೆ ಇವತ್ತಿಗೂ ನಾವು ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮುಂದೆ ಇರ್ತಿದ್ವಿ. ಅದಾಗೋದಕ್ಕೆ ಮುಂಚೆನೂ ನಾವು ಮುಂದಿದ್ವಿ. ಅದಾದ್ಮೇಲೆ ನಾವು ಇವಾಗ ಈ ಪರಿಸ್ಥಿತಿಲಿರೋದು ಈ ಒಂದು ಆಗಿರೋ ಕಾರಣ. ಸೊ ಎಲ್ಲೋ ಒಂದ್ ಕಡೆಗೆ ನನ್ಗೇನು ಅರಿವು ಅಂದ್ರೆ, ಮೇ ಬಿ ಅವ್ರು ಅದನ್ನ ಹೇಳಲಿಲ್ಲ ಡೈರೆಕ್ಟ್ ಆಗಿ, ಬಟ್ ನಾನೊಬ್ಬ 4ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗನಾಗಿ ನಾನೇನು ಅರ್ಥ ಮಾಡ್ಕೊಂಡೆ, ನನ್ನ ಒಂದು ದುಸ್ಥಿತಿಗೆ ಕಾರಣ ನಾನಂತೂ ಅಲ್ಲ ಗುರು, ಇದೇನಿಲ್ಲಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಅಂದ್ರೆ ಸಮಾಜ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹುಡುಗಂಗೆ. ಒಳ್ಳೇದು ಕೆಟ್ಟದ್ದು ಒಂದು ಇದು ಮಾರಲ್ಸ್ನ ತಗೊಂಬರುವಾಗ, ಇದು ಮುಸ್ಲಿಮ್ಸ್ರು ಮಾಡಿದ್ದು, ಇದು ಸರಿ ಇಲ್ಲ, ಇದು ಅವ್ರು ಹಾಳು ಮಾಡಿದಾರೆ. ಕರೆಕ್ಟ್ ಅಲ್ವ ಇವ್ರು ಹೇಳ್ತಿರೋದು? ಸ್ಕೂಲ್ಗೆ ಹೋಗಿ, ನೀವು ಕೇಳಿದ್ರಲ್ಲ ಆಗ್ಲೇ, ಸ್ಕೂಲ್ಗೆ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ನ ನಾನು ಹೋಗ್ಬಿಟ್ಟು ಅವ್ರನ್ನ ಆವಾಜ್ ಹಾಕೋದು. ನಾನು ಏನ್ರೋ ನೀವುಗಳು, ನಮ್ಮ ಶ್ರೀರಾಮ ಎಷ್ಟು ಗ್ರೇಟು, ನಿಮ್ಮ ಅಲ್ಲಾನೇ ಎಲ್ಲ ಒಂದು ಹಾಳು ಮಾಡಿದ್ದಿಲ್ಲಿ. ಅವರು ಒಂದು ಸೆಕೆಂಡ್ಗೆ ಅಂದ್ರೆ ಏನಾಗ್ತಾ ಇದೆ, ಬಟ್ ಅದು ನಾನು, ಅವರು ಚಿಕ್ಕವರು ನಾನು ಚಿಕ್ಕವರು, ಅವ್ರು ಅವಾಗ ಡಿಫೆಂಡ್ ಮಾಡೋದು, ಇಲ್ಲಪ್ಪ ನಮ್ಗಿದೆ, ಏಯ್ ಗಣೇಶ, ಈಶ್ವರ, ಶ್ರೀರಾಮ, ಇವರು ಇದಲ್ಲ ನಮ್ದು. ಹೊಡೆದಾಡಿದೀನಿ ನನ್ನ ಫ್ರೆಂಡ್ ಒಬ್ಬನ ಜೊತೆಗೆ, ಅಂದ್ರೆ ಕುತ್ಕೆ ಪಟ್ಕೆ ಇಟ್ಕೊಂಡು ಸ್ಕೂಲ್ ಆದ್ಮೇಲೆ ನಾನು ಗಣೇಶ ಬೆಟರ್ರು ಅಂತ, ಅವನು ಅಲ್ಲ ಬೆಟರ್ರು ಅಂತ ಹೊಡೆದಾಡ್ತಾ ಇದೀವಿ. ಟೀಚರ್ ಬಂದು ಬಿಡಿಸಿದ್ರು ನಮ್ಮನ್ನ. ಸೊ ನೀವು ಕೇಳಿದ್ರಲ್ಲ ಏನಾರ ಇತ್ತ ಅಂತ, ಈ ತರ ಒಂದು ಇನ್ಸಿಡೆನ್ಸ್ ಆಗಿದ್ದು, ಅದಕ್ಕೆ ಕಲ್ಲಾಕ್ದವ್ನು ನಾನೇ ಫಸ್ಟ್ ಹೋಗ್ಬಿಟ್ಟು, ಕೆಣಕ್ದವ್ನು ನಾನೇ ಹೋಗ್ಬಿಟ್ಟು. ಬಟ್ ಅವಾಗ ನಂಗೆ ಗೊತ್ತಿಲ್ಲ ನಾನು ಕೆಣಕ್ತಾ ಇದ್ದೀನಿ ಅಂತ. ನನ್ನ ತಲೆಯಲ್ಲಿ ಏನು ಅಂದ್ರೆ, ಹೆಂಗೆ ನೀವು ಅಂದ್ರೆ ಅವ್ರನ್ನ ಅಕೌಂಟಬಿಲಿಟಿ ಇಟ್ಕೊಳ್ತಾ ಇದ್ದೀನಿ ನಾನು. ಹೋಗ್ಬಿಟ್ಟು ಅವ್ರನ್ನ ಎಲ್ಲೋ ನನ್ನ ಒಂದು ದಡ್ಡತನದಲ್ಲಿ ಮುಗ್ಧತನದಲ್ಲಿ ಅರಿವಿಲ್ಲದೆ ಇರೋ ಒಂದು ಪೊಸಿಷನ್ ಇಂದ ಬಂದು, ಬಟ್ ಅದಕ್ಕೆ ಮುಂಚೆ ನನಗೆ ಆ ಥರ ಯಾವುದೇ ಯೋಚನೆ ಇರಲಿಲ್ಲ. ನಾನು ಇವತ್ತಿಗೂ ನಾನು ಕೇಳಿದಂಥ ಆ ಕತೆಗಳಿಂದ ಆದಂಥ ಪ್ರಭಾವ ನನ್ನ ಮೇಲೆ
ಅದೇ ಕಾರಣ ಆಗಿದ್ದು ನಾನು ಹೋಗ್ಬಿಟ್ಟು ಅವನ ಹೆಸರು ನಾಪಕ ಇದೆ, ಅಫಾನ್ ಅಂತ, ಅಫಾನ್ ಶಾ ಅವನ ಹೆಸರು. ಅವನಿಗೆ ನಾನೇನೋ ಹಿಂಗೆ ಜಗಳ ಆಡ್ತಾ ಅವನ ಜೊತೆಗೆ ಫೈಟ್ ಮಾಡಿದ್ದೆ. ಕ್ಲೋಸ್ ಫ್ರೆಂಡ್ ಆದ್ರೂ ಅವ್ರ ಜೊತೆ ಕ್ಲೋಸ್ ಫ್ರೆಂಡ್ ಅಂದ್ರೆ ಆ ಟೈಮಲ್ಲಿ ಎಲ್ಲರೂ ಕ್ಲೋಸ್ ಇರೋರಲ್ವಾ. ನಿಮ್ಗೆ ಯಾರು ಸ್ಕೂಲ್ ಫ್ರೆಂಡ್ಸ್, ಕ್ಲಾಸ್ ರೂಮ್ ಅಲ್ಲಿ ಇದ್ದವ್ರು 25-30 ಜನ, ಅದ್ರಲ್ಲಿ ಒಂದು 10-12 ಜನ ಹುಡುಗಿರು, 10-12 ಜನ ಹುಡುಗರು. ಇರೋ ಹುಡುಗರೆಲ್ಲ ಫ್ರೆಂಡ್ಸೇ ಅದರಲ್ಲಿ. ದುಶ್ಮನ್ ಅಂತೂ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಇದ್ದಾಗ ಎಲ್ಲರೂ ಇರೋ ಅಂದ್ರೆ ಇವಾಗ ಯಾರೋ ಬಂದ್ಬಿಟ್ಟು ಅವನು ಯಾರಾದ್ರೂ ಫ್ರೆಂಡ್, ಇನ್ನೆಂಗ್ ನೀವು ಹೇಳ್ತೀರಾ ಅವನು ನಂಗೆ ಗೊತ್ತಿರೋ ಅವನಿಗೆ ನನಗೆ ಆಗ್ ಬರಲ್ಲ, ಆ ಕಾನ್ಸೆಪ್ಟ್ ಎಲ್ಲ ಇಲ್ಲೇ ಇರಲ್ಲ. ಅದೆಲ್ಲ ಹೈಸ್ಕೂಲ್ ಕಾಲೇಜ್ ಆದ್ಮೇಲೆ ಬರೋದಲ್ವಾ, ಅದೆಲ್ಲ ಒಂದು ಸ್ವಲ್ಪ ಮೆಚುರಿಟಿ ದಡ್ತನ ಬರೋದು. ಈ ಟೈಮಲ್ಲಿ ಮುಗ್ಧತೆ ಇರುತ್ತೆ. ಬಟ್ ಮುಗ್ಧತೆನ ನನಗನ್ಸಿದ್ದು ದಡ್ತನೂ ಆಗ್ಬೋದು, ಅದು ನನ್ನ ದಡ್ತನೇ ಅಂತ ಬೇಕಾದ್ರೂ ನಾನು ಹೇಳ್ಕೊಬೋದು. ನಾನು ಕೇಳಿದ ಕತೆನ ಆ ಥರ ಪರಿಣಾಮ ಬೀರುತ್ತೆ. ಬಟ್ ಆ ಕತೆಗಳನ್ನ ಕೇಳ್ತಾ ಆ ವಾತಾವರಣ ಈಗಲೂ ನನಗೆ ಕಟ್ದಂಗಿದೆ. ನಾನಿಲ್ಲಿ ಯಾರಿಗೂ ಪಾಯಿಂಟ್ ಔಟ್ ಮಾಡಿ ಹೇಳ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಜನಕ್ಕೆ ಅದರಿಂದ ಏನು ತೊಗೊಳ್ತಾರೋ ಅವ್ರು ತೊಗೊಬೋದು.